ನಾನು ಎಕ್ಸ್ ಸಿ ಎಮ್ ಅಂತಂದೆ. ಎಕ್ಸ್ ಸಿ ಎಮ್ದು ಬಣ್ಣ ಬಯಲಾಗುತ್ತೆ ಅಂತ ಜನ ಕೇಳಿದ್ರು. ಯಾರು ಸರ್ ಎಕ್ಸ್ ಸಿ ಎಮ್ ಅಂತ? ಸ್ಟೇ ತೊಗೊಂಬತ್ತಲ್ಲ ಅವನೇ ಅಂದೆ. ನನಗೆ ಗೊತ್ತಿಲ್ಲ ಬೊಮ್ಮಾಯಿ ಯಾಕೆ ಸ್ಟೇ ತೊಗೊಂಬಂದ ಅಂತ. ಈಗ ಇನ್ನೊಂದು ವಿಚಾರ ಏನು ಅಂತಂದರೆ, ಬೊಮ್ಮಾಯಿ ಅಮೇರಿಕಾದಲ್ಲಿ ಡಿಪ್ರೆಷನ್ಲಿದ್ದಾರಂತೆ. ನನಗೆ ಗೊತ್ತಿಲ್ಲ, ಸ್ವಲ್ಪ ಫೈಂಡ್ ಔಟ್ ಮಾಡಿ ಹೇಳ್ತೀರಾ? ಐ ಕೇಮ್ ಟು ನೋ ದಟ್ ಬೊಮ್ಮಾಯಿ ಹ್ಯಾಸ್ ಗಾನ್ ಟು ಅಮೇರಿಕಾ ಫಾರ್ ಎ ಡಿಪ್ರೆಷನ್ ಟ್ರೀಟ್ಮೆಂಟ್ ಆ್ಯಸ್ ವೆಲ್ ಆಸ್ ಸಮ್ ಮೆಡಿಕಲ್ ಟ್ರೀಟ್ಮೆಂಟು. ಯಾಕೆ ಅವ್ರು ಡಿಪ್ರೆಷನ್ಗೆ ಹೊಟ್ಟೋಗ್ಬಿಟ್ರಂತೆ ಬೊಮ್ಮಾಯಿ. ಯಾಕೆ ರೀ ಬೊಮ್ಮಾಯಿ ಅಷ್ಟೊಂದು ಟೆನ್ಷನ್ ತಗೊಂಡಿದ್ದೀರಾ? ಏನಾಯ್ತು ಹೇಳ್ರಿ ರೀ, ಬಗೆಹರಿಸೋಣ. ಯಾಕೆ ರೀ ಎಷ್ಟೊಂದು ಟೆನ್ಷನ್ ಈ ವಯಸ್ಸಾದ ಕಾಲದಲ್ಲಿ? ಹಾಂ, ಇಷ್ಟೊಂದು ಹೊರೆ ಹೊರಬಾರ್ದು ರೀ. ಏನು ಹೊರೆ ಹೊತ್ಕೊಂತೀರಾ? ನಿಮ್ಮ ಆವಾಜು, ನಿಮ್ಮ ಈಗೋ, ನಿಮ್ಮ ಸಿ ಎಮ್ ಸ್ಥಾನ ಏನಕ್ಕೂ ವರ್ಕೌಟ್ ಬರಲಿಲ್ಲ. ನನ್ನಂತ ಯಾರೋ ಸಾಮಾನ್ಯ ಅಡ್ವೊಕೇಟ್ ಬಟ್ಟೆ ಬಿಚ್ಚಾಕ್ಬಿಟ್ಟ. ಯಾರ್ದೋ? ಬೇರೆ ಯಾರ್ದೋ, ನಿಮ್ದಲ್ಲ ಅನ್ಕೊಳಕೋಬಿಡಿ. ಆಮೇಲೆ ಓಕೆ ನೋಡಿ, ಕರ್ನಾಟಕ ಬೊಮ್ಮಾಯಿ ಅವರು ಅಮೇರಿಕಕ್ಕೆ ಹೋಗ್ಬಿಟ್ಟವ್ರಂತೆ ಬೇಜಾರು ಮಾಡಿಕೊಂಡು. ನನಗೆ ಗೊತ್ತಿಲ್ಲ ಕಾರಣ ಏನು ಅಂತ. ಯಾಕೆ ಹೋದ್ರು? ಯಾರೋ ನನಗೆ ಫೋನ್ ಮಾಡಿ ಹೇಳ್ತಾರೆ, ನೋಡ್ರಿ ರೀ ನೀವು ಎಕ್ಸ್ ಸಿ ಎಮ್ ಅಂತ. ನಾನು ಹೇಳಿದೆ ಎಕ್ಸ್ ಸಿ ಎಮ್ಮು ಜೆ ಎಚ್ ಪಟೇಲ್ ಆಗಿರ್ಬೋದಲ್ಲ, ರಾಮಕೃಷ್ಣ ಹೆಗ್ಡೆನೋ ಆಗಿರ್ಬೋದಲ್ಲ ಅಂತಂದೆ. ನಿಜ, ಬಟ್ ಆದರೆ ಫೀಲಿಂಗ್ ಮಾಡ್ಕೊಂಬಿಟ್ರೆ ಎಕ್ಸ್ ಸಿ ಎಮ್ ಅಂದರೆ ನಾನೇ ಅಂತ ಫೀಲಿಂಗ್ ಮಾಡಿಕೊಂಡು ಅಮೇರಿಕಕ್ಕೆ ಹೋಗ್ಬಿಟ್ಟವ್ರೆ, ಡಿಪ್ರೆಷನ್ಗೆ ಆಗ್ಬಿಟ್ಟಾರೆ ಅಂತ. ನನಗೆ ಗೊತ್ತಿಲ್ಲ. ಇದು ಕ್ವಶನ್ ಮಾಡ್ಕೊಂಬಿಡ್ತೀನಿ ನಾನು. ಯಾರೋ ಹೇಳಿದ್ದು ಕ್ವಶನ್ ಮಾರ್ಕ್, ನಾನು ಹೇಳ್ತಾ ಇಲ್ಲ, ಯಾರೋ ಹೇಳಿದ್ದನ್ನು ಕಿವಿಲಿ ಹೇಳ್ತಾ ಇದ್ದೀನಿ. ಬೊಮ್ಮಾಯಿ ಅವರೇ ಡಿಪ್ರೆಷನಿಂದ ಹೊರಗಡೆ ಬಂದು ವಾಪಸ್ ಕರ್ನಾಟಕಕ್ಕೆ ಬನ್ನಿ, ಆರ್ ಟಿ ನಗರ ಮನೆಗೆ ಬನ್ನಿ. ಬೇಕಾದ್ರೆ ನಾವು ಸಾಂತ್ವನ ಹೇಳ್ತೀವಿ. ಓಕೆ ಕರ್ನಾಟಕ ನೋಡ್ರಿ, ಎಕ್ಸ್ ಸಿ ಎಮ್ ಡಿಪ್ರೆಷನ್ಗೆ ಹೋಗ್ಬಿಟ್ಟವ್ರಂತೆ. ನನಗೆ ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಅದೂ ನನಗೆ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ನಾನು ಎಕ್ಸ್ ಸಿ ಎಮ್ ಅಂತಂದೆ. ಎಕ್ಸ್ ಸಿ ಎಮ್ದು ಬಣ್ಣ ಬಯಲಾಗುತ್ತೆ ಅಂತ ಜನ ಕೇಳಿದ್ರು. ಯಾರು ಸರ್ ಎಕ್ಸ್ ಸಿ ಎಮ್ ಅಂತ? ಸ್ಟೇ ತೊಗೊಂಬತ್ತಲ್ಲ ಅವನೇ ಅಂದೆ. ನನಗೆ ಗೊತ್ತಿಲ್ಲ ಬೊಮ್ಮಾಯಿ ಯಾಕೆ ಸ್ಟೇ ತೊಗೊಂಬಂದ ಅಂತ. ಈಗ ಇನ್ನೊಂದು ವಿಚಾರ ಏನು ಅಂತಂದರೆ, ಬೊಮ್ಮಾಯಿ ಅಮೇರಿಕಾದಲ್ಲಿ ಡಿಪ್ರೆಷನ್ಲಿದ್ದಾರಂತೆ. ನನಗೆ ಗೊತ್ತಿಲ್ಲ, ಸ್ವಲ್ಪ ಫೈಂಡ್ ಔಟ್ ಮಾಡಿ ಹೇಳ್ತೀರಾ? ಐ ಕೇಮ್ ಟು ನೋ ದಟ್ ಬೊಮ್ಮಾಯಿ ಹ್ಯಾಸ್ ಗಾನ್ ಟು ಅಮೇರಿಕಾ ಫಾರ್ ಎ ಡಿಪ್ರೆಷನ್ ಟ್ರೀಟ್ಮೆಂಟ್ ಆ್ಯಸ್ ವೆಲ್ ಆಸ್ ಸಮ್ ಮೆಡಿಕಲ್ ಟ್ರೀಟ್ಮೆಂಟು. ಯಾಕೆ ಅವ್ರು ಡಿಪ್ರೆಷನ್ಗೆ ಹೊಟ್ಟೋಗ್ಬಿಟ್ರಂತೆ ಬೊಮ್ಮಾಯಿ. ಯಾಕೆ ರೀ ಬೊಮ್ಮಾಯಿ ಅಷ್ಟೊಂದು ಟೆನ್ಷನ್ ತಗೊಂಡಿದ್ದೀರಾ? ಏನಾಯ್ತು ಹೇಳ್ರಿ ರೀ, ಬಗೆಹರಿಸೋಣ. ಯಾಕೆ ರೀ ಎಷ್ಟೊಂದು ಟೆನ್ಷನ್ ಈ ವಯಸ್ಸಾದ ಕಾಲದಲ್ಲಿ? ಹಾಂ, ಇಷ್ಟೊಂದು ಹೊರೆ ಹೊರಬಾರ್ದು ರೀ. ಏನು ಹೊರೆ ಹೊತ್ಕೊಂತೀರಾ? ನಿಮ್ಮ ಆವಾಜು, ನಿಮ್ಮ ಈಗೋ, ನಿಮ್ಮ ಸಿ ಎಮ್ ಸ್ಥಾನ ಏನಕ್ಕೂ ವರ್ಕೌಟ್ ಬರಲಿಲ್ಲ. ನನ್ನಂತ ಯಾರೋ ಸಾಮಾನ್ಯ ಅಡ್ವೊಕೇಟ್ ಬಟ್ಟೆ ಬಿಚ್ಚಾಕ್ಬಿಟ್ಟ. ಯಾರ್ದೋ? ಬೇರೆ ಯಾರ್ದೋ, ನಿಮ್ದಲ್ಲ ಅನ್ಕೊಳಕೋಬಿಡಿ. ಆಮೇಲೆ ಓಕೆ ನೋಡಿ, ಕರ್ನಾಟಕ ಬೊಮ್ಮಾಯಿ ಅವರು ಅಮೇರಿಕಕ್ಕೆ ಹೋಗ್ಬಿಟ್ಟವ್ರಂತೆ ಬೇಜಾರು ಮಾಡಿಕೊಂಡು. ನನಗೆ ಗೊತ್ತಿಲ್ಲ ಕಾರಣ ಏನು ಅಂತ. ಯಾಕೆ ಹೋದ್ರು? ಯಾರೋ ನನಗೆ ಫೋನ್ ಮಾಡಿ ಹೇಳ್ತಾರೆ, ನೋಡ್ರಿ ರೀ ನೀವು ಎಕ್ಸ್ ಸಿ ಎಮ್ ಅಂತ. ನಾನು ಹೇಳಿದೆ ಎಕ್ಸ್ ಸಿ ಎಮ್ಮು ಜೆ ಎಚ್ ಪಟೇಲ್ ಆಗಿರ್ಬೋದಲ್ಲ, ರಾಮಕೃಷ್ಣ ಹೆಗ್ಡೆನೋ ಆಗಿರ್ಬೋದಲ್ಲ ಅಂತಂದೆ. ನಿಜ, ಬಟ್ ಆದರೆ ಫೀಲಿಂಗ್ ಮಾಡ್ಕೊಂಬಿಟ್ರೆ ಎಕ್ಸ್ ಸಿ ಎಮ್ ಅಂದರೆ ನಾನೇ ಅಂತ ಫೀಲಿಂಗ್ ಮಾಡಿಕೊಂಡು ಅಮೇರಿಕಕ್ಕೆ ಹೋಗ್ಬಿಟ್ಟವ್ರೆ, ಡಿಪ್ರೆಷನ್ಗೆ ಆಗ್ಬಿಟ್ಟಾರೆ ಅಂತ. ನನಗೆ ಗೊತ್ತಿಲ್ಲ. ಇದು ಕ್ವಶನ್ ಮಾಡ್ಕೊಂಬಿಡ್ತೀನಿ ನಾನು. ಯಾರೋ ಹೇಳಿದ್ದು ಕ್ವಶನ್ ಮಾರ್ಕ್, ನಾನು ಹೇಳ್ತಾ ಇಲ್ಲ, ಯಾರೋ ಹೇಳಿದ್ದನ್ನು ಕಿವಿಲಿ ಹೇಳ್ತಾ ಇದ್ದೀನಿ. ಬೊಮ್ಮಾಯಿ ಅವರೇ ಡಿಪ್ರೆಷನಿಂದ ಹೊರಗಡೆ ಬಂದು ವಾಪಸ್ ಕರ್ನಾಟಕಕ್ಕೆ ಬನ್ನಿ, ಆರ್ ಟಿ ನಗರ ಮನೆಗೆ ಬನ್ನಿ. ಬೇಕಾದ್ರೆ ನಾವು ಸಾಂತ್ವನ ಹೇಳ್ತೀವಿ. ಓಕೆ ಕರ್ನಾಟಕ ನೋಡ್ರಿ, ಎಕ್ಸ್ ಸಿ ಎಮ್ ಡಿಪ್ರೆಷನ್ಗೆ ಹೋಗ್ಬಿಟ್ಟವ್ರಂತೆ. ನನಗೆ ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಅದೂ ನನಗೆ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು.